ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮೊಬೈಲುಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಐಫೋನಲ್ಲಿ ಮಾಡೆಲ್ಗಳು ಬರ್ತವೆ. ನಿಮಗೆ ಐಫೋನ್ 16, 16+, 16 Pro, 16 Pro Max ಅಂದಂಗೆ ಪಬ್ಲಿಕ್ TV ರಂಗನಾಥ್ ಅಂತ ಒಬ್ಬ ಇದ್ದಾನೆ ಈ ರಾಜ್ಯದಲ್ಲಿ. ಅವನು ಒಂದು 16+ ಆ ರೇಂಜಲ್ಲಿ ಇರ್ತಾನೆ. ಅವಾಗ 16 Proವರೆಗೂ ಹೋಗ್ತಾನೆ, ಆದರೆ Pro Maxಗೆ ಹೋಗೋದಿಲ್ಲ. ಆ Pro Max ಜಾಗ ಖಾಲಿ ಇತ್ತಲ್ಲ, ಅದಕ್ಕೆ ಅಂತ ಈ ಪವರ್ TV ಅಂತ ಒಂದೈತೆ. ಆ ಪವರ್ TVಯ ರಾಕೇಶ್ ಶೆಟ್ಟಿ ಅನ್ನೋನು ಹೋಗ್ತಾ ಇದ್ದಾನೆ. ನಾನು ಪಬ್ಲಿಕ್ TV ರಂಗನಾಥನ Pro Max. ನನ್ನ ನಾಲಿಗೆ ಮೇಲೆ ಹಿಡಿತಾನೆ ಇಲ್ಲ. ನಾನು ಕ್ಯಾಮ್ರಾ ಮುಂದೆ ಇದ್ದರೂ ಒಂದೇನೆ, ಬಚ್ಚಲು ಮನೆಯಲ್ಲಿದ್ದರೂ ಒಂದೇನೆ, 4 ಗೋಡೆ ಮಧ್ಯೆ ಇದ್ದರೂ ಒಂದೇನೆ, ಬೀದಿಯಲ್ಲಿದ್ದರೂ ಒಂದೇನೆ. ನಾನು ಹೀಗೆ ಮಾತಾಡೋದು, ನನ್ನ ಸಂಸ್ಕೃತಿ ಇದು. ನಾನು ಹುಟ್ಟಿರೋದೇ ಇಂಥದಕ್ಕೇನೆ, ಇದಕ್ಕೆ ನಾನು ಹುಟ್ಟಿರೋದು ಅನ್ನೋದನ್ನು ಸಾಧಿಸೋದಕ್ಕೆ Pro Max ಥರ ರಾಕೇಶ್ ಶೆಟ್ಟಿ ಅನ್ನುವವನು ಬೊಗಳ್ತಾ ಇದ್ದಾನೆ. ಮಾತಾಡ್ತಿಲ್ಲ, ಅವನು ಬೊಗಳ್ತಾ ಇದ್ದಾನೆ. ಯಾಕೆ ಅಂತ ನಾನು ಯೋಚನೆ ಮಾಡಿದಾಗ ನನಗನ್ಸಿದ್ದು, ಕೆಲವು ವರ್ಷಗಳ ಹಿಂದೆ ಆ್ಯಕ್ಚುಲಿ ಇದೇ ರಾಕೇಶ್ ಶೆಟ್ಟಿಯನ್ನು ಲೈವ್ ಟಿವಿಯಲ್ಲಿ ಮಹಿಳೆಯರು ಚಪ್ಪಲಿ ತಗೊಂಡು ಹೊಡೆದಿದ್ರು. ಬಟ್ಟೆ ಹರಿದು ಅರೆಬೆತ್ತಲೆ ಮಾಡಿ ಹೊಡೆದಿದ್ರು. ಅದಕ್ಕೆ ಕಾರಣ ಏನೇ ಇರಬಹುದು, ಅದು ಸರಿ ತಪ್ಪು ಅವನ ವೈಯಕ್ತಿಕ ವಿಚಾರ, ಹಾಳಾಗೋಗಲಿ. ಅದರ ಬಗ್ಗೆ ನಾವು ಯೋಚನೆ ಮಾಡುವಂತಹ ಮಟ್ಟಕ್ಕೆ ನಾವು ಇಳಿಬಾರ್ದು. ಅದು ಅವನು ಪರ್ಸ್ನಲ್ ಲೈಫು ವಿಚಾರ ಏನೇ ಇರ್ಬೋದು. ಆದರೆ ಮೆಟ್ಟಲ್ಲಿ ಹೊಡೆದಾಗ, ಮಹಿಳೆಯರ ಮೆಟ್ಟಲ್ಲಿ, ಲೇಡೀಸ್ ಸ್ಲಿಪ್ಪರಲ್ಲಿ, ಲೇಡೀಸ್ ಸ್ಯಾಂಡಲಲ್ಲಿ ಹೊಡೆದಿದ್ದಾರಲ್ಲ, ಅದು ಇಮ್ಮಿಡಿಯೇಟಾಗಿ ಎಫೆಕ್ಟ್ ಆಗಿಲ್ಲ ತಲೆಗೆ. ಕೆಲವು ವರ್ಷ ತಡೆದು ಈಗ ಅದು ತಲೆಗೆ ಎಫೆಕ್ಟ್ ಆಗಿಬಿಟ್ಟಿದೆ ಪಾಪ. ಈಗ ತಲೆಗೆ ಎಫೆಕ್ಟ್ ಆಗಿಬಿಟ್ಟು ಧರ್ಮಸ್ಥಳ ವಿಚಾರವಾಗಿ ಸಮೀರ್ ವಿಡಿಯೋ ಮಾಡ್ತಿದ್ದಾರಲ್ಲ, ಮಟ್ಟಣ್ಣವರು ಅಂತವರು, ತಿಮರೋಡಿ ಅಂತವರು ಏನೋ ಹೋರಾಟಗಳು ಮಾಡ್ತಿದ್ದಾರಲ್ಲ, ಅವುಗಳ ಮೇಲೆ ತೋರಿಸ್ತಾ ಇದ್ದಾನೆ. ಅವುಗಳನ್ನು, ಆ ಹೋರಾಟಗಳನ್ನು, ಆ ವಿಡಿಯೋಗಳನ್ನು, ಆ ಮಾತುಗಳನ್ನು ಅವನಿಗೆ ಸಹಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಮೆಟ್ಟಿನೇಟು ತಿಂದಿದ್ದು ಈಗ ಎಫೆಕ್ಟ್ ಆಗಿಬಿಟ್ಟಿದೆ ಪಾಪ. ಗೊಳೋ ಅಂತಾನೆ ಕಟ್ಟ ಕೊಳಕ ಭಾಷೆ. ಆ ಭಾಷೆ ನಿಮಗೆ ತೋರಿಸೋದು ಇಲ್ಲ, ಆ ಪದಗಳನ್ನು ನಾನು ನಿಮಗೆ ಹೇಳೋದು ಇಲ್ಲ. ಯಾಕಂದರೆ ನೀವೆಲ್ಲ ಕೇಳಿಸ್ಕೊಂಡು ಇರ್ತೀರಿ. ಆ ಮಗ, ಈ ಮಗ, ಬೋ ಮಗ, ಸು ಮಗ, ಎಲ್ಲ ಮಗನೂ ಇದೆ ಅದರಲ್ಲಿ. ಇನ್ನೂ ಏನೇನೋ ಇದೆ. ನಾವೆಲ್ಲ ಇಂಡಿವಿಜುವಲ್ ಆಗಿ ಬೈಯುವಂತಹ ಮಾತುಗಳನ್ನು ಅವನು ಪಬ್ಲಿಕ್ ಆಗಿ ಸ್ಯಾಟಲೈಟಲ್ಲಿ ಬಂದು ಬೈತಿದ್ದಾನೆ. ಅಂದರೆ ಆ ಚಪ್ಪಲಿ ಏಟು, ಮಹಿಳೆಯರ ಚಪ್ಪಲಿ ಏಟು ಯಾವ ಮಟ್ಟಕ್ಕೆ ಎಫೆಕ್ಟ್ ಆಗಿರಬೇಕು ಪಾಪ, ಯಾವ ಆಳಕ್ಕೆ ಪೆಟ್ಟು ಬಿದ್ದಿರಬೇಕು ಪಾಪ. ಯಾರಾದರೂ ಟ್ರೀಟ್ಮೆಂಟ್ ಕೊಡಿಸ್ರಯ್ಯ ಅವನಿಗೆ, ಪ್ಲೀಸ್ ಟ್ರೀಟ್ಮೆಂಟ್ ಕೊಡಿಸ್ರಿ ಅವನಿಗೆ. ಇಲ್ಲದೆ ಹೋದರೆ ಪಾಪ ಅದು ಮುದುರಿ ಏನಾದರೂ ಆಗ್ಬಿಟ್ಟು ಅದು ಪಾಪ ತಲೆಗೆ ಹತ್ತಿ. ನಿಮಗೆ ಗೊತ್ತೇ ಇರಬೇಕು ನಾನು ಏನು ಮಾತಾಡ್ತಿದ್ದೀನಿ ಅಂತ. ನಾನು ಹೆಚ್ಚು ವಿವರಿಸೋಕೆ ಹೋಗಲ್ಲ ಈ ವಿಚಾರವಾಗಿ. ಧರ್ಮಸ್ಥಳದ ವಿಚಾರವಾಗಿ SIT ಆಗಿದೆ. ಇದು ನನ್ನ ಅಪ್ಪನ ಆಸ್ತಿ. ಧರ್ಮಸ್ಥಳ ಅನ್ನೋದು, ಅದರ ಸುತ್ತಮುತ್ತಲ ಪ್ರದೇಶಗಳು ಎಲ್ಲವೂ ಸಹ ನನ್ನ ಅಪ್ಪನ ಆಸ್ತಿ, ನಾನೇ ಇದಕ್ಕೆ ಒಡೆಯ, ನಾನೇ ಯಜಮಾನ ಅಂತ ಹೇಳಿಕೊಂಡು ಮಾಡಬಾರ್ದ ದೌರ್ಜನ್ಯಗಳನ್ನು ಅವನ ಕುಟುಂಬಸ್ಥರು ಮಾಡಿಕೊಂಡು ಬಂದಿದ್ದಾರೆ. ಅದರಲ್ಲಿ ಕೊಲೆ ಇದೆ, ದೌರ್ಜನ್ಯ ಇದೆ, ಅತ್ಯಾಚಾರ ಇದೆ, ಏನೆಲ್ಲ ಇದೆ. ಅದೆಲ್ಲದರಿಂದ ರೋಸಿ ಹೋಗಿರುವಂತಹ ಜನ ಕಾಯ್ತಾ ಇದ್ರು. ಈಗ ಸಿಡಿದು ಬಿಟ್ಟಿದ್ದಾರೆ. ಆ ಸಿಡಿತಕ್ಕೆ ಸರ್ಕಾರ, ಅವನ ಮುಂದೆ ತಲೆಬಾಗಿಸಿ ನಿಲ್ಲುವ ಸರ್ಕಾರವೂ ಸಹ ಬಾಯಿ ಮುಚ್ಕೊಂಡು SIT ಮಾಡಬೇಕಾಯ್ತು. ನಾಟಕ ಮಾಡಿದ್ರು ಈ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ. ಏನು ಅರ್ಜೆಂಟು, ನಿಧಾನಕ್ಕೆ ಮಾಡ್ತೀವಿ, ಈ ಮಾಡೋದೇ ಇಲ್ಲ, ಎಲ್ಲ ನಾಟಕಗಳು ಮಾಡಿದ್ರು. ಯಾಕಂದ್ರೆ ಅಲ್ಲಿ ಹೋದಾಗೆಲ್ಲ ಪ್ರಸಾದ ಪಡ್ಕೊಂಡು ಬರ್ತಾರಲ್ಲ, ಅವನ ಮುಂದೆ ತಲೆ ಬಗ್ಗಿಸ್ಕೊಂಡು ನಿಂತ್ಕೊಳ್ತಾರಲ್ಲ, ಅವನ ವಿರುದ್ಧ ತನಿಖೆ ಮಾಡೋ ತಾಕತ್ತು ಬೇಕಲ್ಲ ಇವ್ರಿಗೆ. BJP ಸರ್ಕಾರ ಇದ್ರು ಅಷ್ಟೇ, ಕಾಂಗ್ರೆಸ್ ಸರ್ಕಾರ ಇದ್ರು ಅಷ್ಟೇ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು ಅಷ್ಟೇ. ಎಲ್ಲ ಸರ್ಕಾರಗಳು ಸಹ ಅದನ್ನ ತಿಪ್ಪೆಗೆ ಹಾಕೋ ಕೆಲಸ ಮಾಡಿ, 100 ಹೆಣಗಳನ್ನು ಹೂತಿದ್ದೀನಿ ಅಂತ ಒಬ್ಬ ಬಂದು ಹೇಳ್ತಾನೆ. ಆದರೂ ಸಹ ಪೊಲೀಸರು ನಮಗೆ ಅವನ ಪರಿಚಯನೇ ಇಲ್ಲ, ಅವನ ಇರುವಿಕೆಯ ಗಮನ ಇಲ್ಲ, ಅಂದರೆ ವಿವರ ಇಲ್ಲ, ಅವನಿಗೆ ಏನೋ ಸೆಕ್ಯೂರಿಟಿ ಕೊಡೋದಾಗಲ್ಲ, ಏನೆಲ್ಲ ಕಥೆಗಳು. ಆ ಕಥೆಗಳೆಲ್ಲದರ ನಡುವೆ ಈಗ SIT ಆಗಿದೆ. ಅದು ಅವನಿಗೆ, ಆ ಸೋಕಾಲ್ಡ್ ಯಜಮಾನನಿಗೆ ಬೆಂಕಿ ಬಿದ್ದಂಗೆ ಆಗ್ಬಿಟ್ಟೈತೆ.
ಅದಕ್ಕೆ ಒಂದಷ್ಟು ಹುಚ್ಚು ನಾಯಿಗಳು, ಅರೆ ಹುಚ್ಚು ಹಿಡಿದಿರುವಂತಹ ಹುಚ್ಚು ನಾಯಿಗಳನ್ನು ಹುಡುಕಿ ಅವುಗಳಿಗೆ ಬಿಸ್ಕೆಟ್ ಹಾಕ್ಬಿಟ್ಟವನೆ. ಆ ಬಿಸ್ಕೆಟ್ಗಳು ಕೆಲಸ ಮಾಡ್ತಿರೋದೇನೆ ಈ ಪವರ್ ಟಿವಿಯಲ್ಲಿರುವ ರಾಕೇಶ್ ಶೆಟ್ಟಿ ಅಂತವ್ರ ಮಾತುಗಳು. ತನಿಖೆ ಆಗಲೇಬಾರ್ದು ಅನ್ನೋದಕ್ಕೆ ಇವನೇ ಅವನು. ಒಂದು ತಪ್ಪು ನಡೆದಿದೆ ಅಂದ್ರೇನೆ ತನಿಖೆ ಆಗುತ್ತೆ, ಸಣ್ಣ ತಪ್ಪು ನಡೆದ್ರೇನೆ ತನಿಖೆ ಆಗುತ್ತೆ. 100 ಹೆಣಗಳು ಸಿಗ್ತಾವಂತೆ, 100 ಹೆಣ ಹೂತಿದ್ದೀನಿ ಅಂತ ಒಬ್ಬ ಬರ್ತಾನಂತೆ, ಆದ್ರೆ ತನಿಖೆ ಆಗಬಾರ್ದು ಅಂತ. ಯಾಕೆ ಅಂದ್ರೆ ಅವನು ಬಿಸ್ಕೆಟ್ ತಿಂದುಬಿಟ್ಟಿದ್ದೀನಲ್ಲ, ಹಾಗಾಗಿ ನಾನು ಹಾಗೆ ಮಾತಾಡಬೇಕು. ಅವತ್ತು ಮೆಟ್ಟಿನೆಟ್ ಲೇಡೀಸ್ ಸ್ಲಿಪ್ಪರ್ಗಳು ತಲೆ ಮೇಲೆ ಪಟ 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 ಅಂತ ಬಿದ್ದುವಲ್ಲ, ಅದರ ನೋವು, ಅದರಿಂದ ಆಗಿರೋ ಎಫೆಕ್ಟು, ಬ್ರೈನ್ ಡ್ಯಾಮೇಜ್ ನಿಮಗೇನು ಗೊತ್ತು, ನಾನು ಮಾತಾಡಿದ್ರೇನೆ ಅದು ನಮಗೆ ಗೊತ್ತಾಗೋದು ಅಂತ ಇವನ ಸಂಕಟ. ಇವನ ಸಂಕಟ. ಸಮೀರ್ ಬಗ್ಗೆ ಎಷ್ಟು ಕೆಟ್ಟ ಕೊಳಕ ಭಾಷೆ ಬಳಸ್ಬೋದು ಎಲ್ಲ ಬಳಸಿದ್ದಾನೆ. ಐ ಡೋಂಟ್ ವಾಂಟ್ ಟು ರಿಪೀಟ್ ಇಟ್. ಅದನ್ನು ರಿಪೀಟ್ ಮಾಡಿದ್ರೆ ಅವನಿಗೆ ಇನ್ನೊಂದಷ್ಟು ಹಿಂಬು ಕೊಟ್ಟಂಗಾಗತ್ತೆ. ಅದೇ ಮಾತುಗಳನ್ನು ಮತ್ತೊಮ್ಮೆ ಹೇಳ್ದಂಗಾಗತ್ತೆ. ಅದಕ್ಕೆ ಹೇಳಕ್ಕೆ ಹೋಗಲ್ಲ ನಾನು. ನೀವು ಬೇಕಾದ್ರೆ ಪವರ್ ಟಿವಿ ಓಪನ್ ಮಾಡ್ಕೊಂಡು ಕ್ಲಿಪ್ಪಿಂಗ್ಸ್ ಎಲ್ಲ ಎಲ್ಲರ ಮೊಬೈಲಲ್ಲೂ ಬಂದಿರ್ತವೆ. ನೀವು ಒಂದ್ಸಲ ನೋಡ್ಕೋಬೋದು ನಿಮಗೆ ಆ ಮನಸ್ಥಿತಿ ಇದ್ದರೆ. ಇಲ್ಲಾಂದ್ರೆ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳೋಕ್ಕೆ ಹೋಗಬೇಡಿ, ನೋ ನೀಡ್. ಯಾಕೆಂದರೆ ಹುಚ್ಚು ನಾಯಿ ಬೊಗಳ್ತಾ ಇದ್ರೆ ನೀವು ದೂರ ಹೋಗ್ತೀರ ಹೊರತು ಅಲ್ಲೇ ನಿಂತ್ಕೊಂಡು ಎಷ್ಟೊತ್ತು ಬೊಗಳುತ್ತೆ, ಹೇಗೆ ಬೊಗಳುತ್ತೆ ಅಂತೆಲ್ಲ ನೋಡ್ಕೊಂಡಿರಲ್ಲ ನೀವು. ಹುಚ್ಚು ನಾಯಿ ಬೊಗಳ್ತಿದ್ರೆ ನೀವು ಆದಷ್ಟು ದೂರ ಮೇಂಟೈನ್ ಮಾಡಿ ಹೋಗ್ತೀರಿ. ಇಲ್ಲ ಕೈಗೆ ಕಲ್ಲು ತಗೊಂಡು ಎಸಿತೀರಿ. ಅದು ಈ ಬೀದಿಯಿಂದ ಓಡೋಗಿ 4 ಬೀದಿ 5 ಬೀದಿ ಬಿಟ್ಟು 6ನೇ ಬೀದಿಯಿಂದ ಬಗ್ಗು ನೋಡ್ಬಿಟ್ಟು ಮತ್ತೆ ಬೊಗಳುತ್ತೆ. ಅದು ಹುಚ್ಚು ನಾಯಿಗಳ ಗುಣ. ಅದನ್ನು ಬಿಡಿ. ಆದರೆ ಇದನ್ನಂತೂ ಅರ್ಥ ಮಾಡ್ಕೊಳ್ಳಿ, ಅನ್ಯಾಯವನ್ನು ಪ್ರಶ್ನೆ ಮಾಡಿದ್ರೆ ಹೇಗೆಲ್ಲ ಯಾರನ್ನೆಲ್ಲ ಚೂ ಬಿಡ್ತಾರೆ. ಆ ಬಿಸ್ಕೆಟ್ ತಿನ್ನೋಕೆ ಎಂತೆಂಥ ನಾಯಿಗಳು ಕಾಯ್ಕೊಂಡಿರ್ತವೆ ಅಂತ. ಎಂತೆಂಥ ನಾಯಿಗಳು ಕಾಯ್ಕೊಂಡಿರ್ತಾವೆ ನೋಡಿ. ಅನ್ನಕ್ಕಿಲ್ದಿರೋ ನಾಯಿಗಳೇ ಅಲ್ಲ, ಹೊಟ್ಟೆ ಬಟ್ಟೆಗಿದ್ದರೂ ಸಹ ಎಕ್ಸ್ಟ್ರಾ ಬಿಸ್ಕೆಟ್ಗಾಗಿ ಕಾಯುವಂತಹ, ಎಕ್ಸ್ಟ್ರಾ ಬಿಸ್ಕೆಟ್ಗಾಗಿ ಆಸೆ ಪಡುವಂತಹ ನಾಯಿಗಳೇ ಈ ಥರ ಬೊಗಳೋದು. ಎಕ್ಸ್ಟ್ರಾ ಬಿಸ್ಕೆಟ್ಗೆ ಕಾಯುವಂಥವು ಅವೆಲ್ಲವೂ ಸೇರಿ ಈಗ ಚೂ ಬಿಟ್ಟಿದ್ದಾರೆ. ಆ ದೊಡ್ಡ ಮನುಷ್ಯ ಅಂತ ಕರೆಸ್ಕೊಳ್ಳುವಂತಹ ಅಯೋಗ್ಯ ಅವನ ಬಿಸ್ಕೆಟ್ ತಿಂದು ಈ ಚೂ ಬಿಟ್ಟಿರೋ ನಾಯಿಗಳಲ್ಲಿ ಇದು ಪ್ರೋಮ್ಯಾಕ್ಸ್ ನಾಯಿ. ಇದು ದೊಡ್ಡ ನಾಯಿ, ಇದು ಪ್ರೋಮ್ಯಾಕ್ಸ್ ನಾಯಿ. ಇದು ದಿನ ಬೆಳಗಾದರೆ ಬೊಗಳ್ತಾ ಇದೆ. ಬೊಗಳ್ಳಿ ಸಮೀರ್ ಕಡೆಯಿಂದ ಕೇಸ್ ಆಗಿದೆ. ಅದಕ್ಕೆ ಪೊಲೀಸರು ಕ್ರಮ ಕೈಗೊಳ್ಳಬೇಕು. ಸಿದ್ದರಾಮಯ್ಯನವರ ಸರ್ಕಾರ, ಗೃಹ ಇಲಾಖೆ, ಪರಮೇಶ್ವರ್ ಅವರ ಗೃಹ ಇಲಾಖೆ ಸಾಕಷ್ಟು ಪ್ರಕರಣಗಳಲ್ಲಿ ತುಂಬ ಜಾಣ ಕಿವುಡು ಕುರುಡು ತೋರಿಸುತ್ತೆ. ಇದರಲ್ಲೂ ಹಾಗೆ ಮಾಡ್ಕೊಂಡು ಹೋದರೆ ಜನ ಮುಂದಕ್ಕೆ ಪಾಠ ಕಲಿಸ್ತಾರೆ. ಜನರ ಮುಂದೆ ನೀವು ಹೋಗಲೇಬೇಕು. ಎಲ್ಲೂ ಕೇವಲ ಅವನ ಹತ್ರ ಹೋಗಿ ಕೈ ಮುಗಿದು ಅವನ ಹತ್ರ ಪ್ರಸಾದ ಇಸ್ಕೊಂಡು ಬರೋದ್ರಿಂದ ಮಾತ್ರ ನೀವು ಚುನಾವಣೆ ಗೆಲ್ಲಕ್ಕಾಗಲ್ಲ. ಜನರ ಮುಂದೆ ಬರಬೇಕು, ಓಟ್ ಕೇಳಬೇಕು, ಓಟ್ ಹಾಕಬೇಕು, ಆಮೇಲೆ ಗೆಲ್ಲಬೇಕು ನೀವು. ಅವನ್ಯಾವನೋ ಲುಚ್ಚ ಲಫಂಗ, ಅವನ್ಯಾವನೋ ಒಬ್ಬ ತನ್ನ ಹತೋಟಿಯಲ್ಲಿ ಎಲ್ಲ ಇದೆ ಅಂತಲೋ ಇನ್ಯಾವುದೋ ಭ್ರಮೆಯಲ್ಲಿ ನಿಮ್ಮನ್ನು ಕಾಲಿಗೆ ಬೀಳಿಸ್ಕೊಂಡಿದ್ದ ತಕ್ಷಣ ನೀವು ಗೆದ್ದು ಬಿಡ್ತೀರಿ ಅಂದ್ಕೊಳ್ಳೋದು ಅಕ್ಷರಶಃ ಸುಳ್ಳು. ಸೊ ಸಮೀರ್ ಕೊಟ್ಟಿರೋ ಕೇಸ್ ಬಗ್ಗೆ ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳಬೇಕು. ಆ ಹುಚ್ಚು ನಾಯಿನ ಬೋನಿಗೆ ಹಾಕಬೇಕು. ಹಾಕಿಲ್ಲ ಅಂದರೆ ಈ ಸರ್ಕಾರವೂ ಸಹ ಅದೇ ಮನಸ್ಥಿತಿಯ ಸರ್ಕಾರ ಅಂತ ನಾವು ಅನ್ಕೋಬೇಕಾಗತ್ತೆ. ಅದೇ ಮನಸ್ಥಿತಿಯ ಸರ್ಕಾರ. ನ್ಯಾಯ ಕೇಳೋರನ್ನ, ನ್ಯಾಯ ಯಾರು ಬೇಡುತ್ತಾರೋ, ನ್ಯಾಯದ ಪರವಾಗಿ ಯಾರು ನಿಲ್ತಾರೋ, ನ್ಯಾಯಕ್ಕಾಗಿ ಯಾರು ಹೋರಾಡ್ತಾರೋ ಅವರ ವಿರುದ್ಧ ಇರೋ ಸರ್ಕಾರ ಅಂತ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇದು ಸರ್ಕಾರಕ್ಕೂ ಸಹ ಒಂದು ಚಾಲೆಂಜ್. ಇದು ಸರ್ಕಾರಕ್ಕೂ ಚಾಲೆಂಜ್. ಇನ್ನು ಈ ಹುಚ್ಚು ನಾಯಿ, ಪ್ರೋಮ್ಯಾಕ್ಸ್ ಹುಚ್ಚು ನಾಯಿ ಬಗ್ಗೆ ಏನು ಮಾಡಬೇಕು ಅಂತಾರೆ, ಏನು ಮಾಡೋದಿಲ್ಲ. ಕಿರ್ಚಿ ಅದೇ ಸುಸ್ತಾಗುತ್ತೆ. ಅಷ್ಟರೊಳಗಡೆ ಪೊಲೀಸರು ತಗೊಂಡೋಗಿ ಬೋನ್ಗೆ ಹಾಕ್ಬಿಟ್ಟು 4 ಬೋನುಗಳು ಮುರಿದ್ರೆ ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಪೊಲೀಸರೇ ಮಾಡಬೇಕು ಆ ಕೆಲಸ. ಆಗಲೇ ಅದು ಬೊಗಳೋದನ್ನು ಸ್ವಲ್ಪ ನಿಲ್ಲಿಸೋದು. ಇಲ್ಲದೆ ಹೋದರೆ ಜನ ಮುಂದಿನ ದಿನಗಳಲ್ಲಿ ಎಂತಹ ಅವಕಾಶ ಸಿಗುತ್ತೋ, ಸರ್ಕಾರಕ್ಕಾದರೆ ಓಟು, ಪವರ್ ಟಿವಿಗಾದರೆ ವೀಕ್ಷಣೆ, ಅದು ಮೊದಲೇ 3rd ಕ್ಲಾಸ್ ಚಾನಲ್ಲು, ಅದು ಹೇಗೂ ಮುಚ್ಚೋಗೋದು ಎದ್ದೋಳೋದು ಮಾಡ್ತಿದೆ. ಕೋರ್ಟ್ ಮೊನ್ನೆ ತಾನೇ ಮುಚ್ಚಾಕಿತ್ತು, ಲೈಸೆನ್ಸೇ ಇಲ್ಲ ಇವ್ರ ಹತ್ರ ಅಂತ. ಇನ್ನೊಂದೇನಾದರೂ ಅಕ್ರಮ ಸಿಗಾಕಡುತ್ತೆ, ಮತ್ತೆ ಮುಚ್ಚೋಗುತ್ತೆ.
ಅಷ್ಟೇ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆ ತೋರಿಸಿದ್ರೆ ಸಾಕು. ಒಟ್ಟಿನಲ್ಲಿ ಹುಚ್ಚನಾಯಿ ಪ್ರೋ ಮ್ಯಾಕ್ಸ್ ಬೊಗಳ್ತಾ ಇದೆ ಅಂತ ನಾವು ಯಾರೂ ಸಹ ತುಂಬ ಆತುರಗೆಟ್ಟು ಏನು ಜಾಸ್ತಿ ಏನು ಮಾಡೋಕ್ಕೆ ಹೋಗಬಾರ್ದು. ನ್ಯಾಯಕ್ಕೆ ಜಯ ಸಿಗುತ್ತೆ. ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಒಂದೊಂದು ಅಪರಾಧ ಕೃತ್ಯಕ್ಕೂ ಸಹ ಅವನು ಮೇಲೆ ಕೂತ್ಕೊಂಡು ಆಡ್ತಾ ಇದ್ದಾನಲ್ಲ, ಅವನ ಕುಟುಂಬಸ್ಥರು ಬೆಲೆ ತೆರ್ತಾರೆ. ಅದಕ್ಕೆ ಸ್ಪಷ್ಟ ಉದಾಹರಣೆ ಮೋದಿಯ ಜೊತೆ ಕುಣಿತಾ ಇದ್ದಂತಹ ಆಸಾರಾಮ್ ಅಂತ ಅವನಿಗೆ ಜೈಲಾಯಿತು, ಅವನಿಗೆ ಜೀವಾವಧಿಯಾಗಿದೆ. ಇನ್ನು ಇವರೆಲ್ಲ ಯಾವ ಲೆಕ್ಕ? ಒಂದಿನ ಅವ್ರಿಗೆ ಕಾನೂನಿನಲ್ಲಿ ಕ್ಲೋಸ್ ಆಗತ್ತೆ, ಕಾನೂನಿನ ಪ್ರಕಾರನೇ ಕ್ಲೋಸ್ ಆಗತ್ತೆ. ಕ್ಲೋಸ್ ಮಾಡಿದ್ರೆ ಜೈಲಿಗೆ ಹಾಕಿ ಒಂದ್ಸಲ ಹೊರಗಡೆ ಬರೋಕ್ಕೆ ಆಗದಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಲೆಟ್ಸ್ ಹೋಪ್ ಅದು ತುಂಬ ಬೇಗ ಆಗಲಿ ಅಂತ. ಆಗೇ ಆಗುತ್ತೆ, ಬೇಗ ಆಗಲಿ ಅಂತ ನಾವೆಲ್ಲ ನಿರೀಕ್ಷೆ ಇಟ್ಕೊಳ್ಳೋಣ. ಸೊ ಈ ಪ್ರೋಮ್ಯಾಕ್ಸ್ ನಾಯಿ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ, ಬಿಟ್ಟಾಕೋಣ ಅಷ್ಟೇ. ಸೊ ಇಂತಹದೇ ವಿಶೇಷ ಪ್ರಖರ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.